ಧರ್ಮಸ್ಯ ಗೋನಿರ್ಮೋತಿ ಭಾರತ ವಿನಾಶಕ ಸಾಧೂನ ಸಂಭವಾಣಿ ಉಜೇಗೆ ಏನಪ್ಪ ಕೇಳಿದ ಬಾಯಿಗೆ ಮಾತ್ರ ಶ್ಲೋಕ ಬರ್ತಾರೆ ಆಶ್ಚರ್ಯಾಗಿರ್ಬೇಕಲ್ಲ ಆಗಿರ್ಬೇಕಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಇದ್ರ ಅರ್ಥ ಏನು ಗೊತ್ತಾ? ಹಂಗೆ ಯಾವ್ದಾದ್ರು ಹೆಚ್ಚಾದಾಗ ನಮ್ಮಂತ ಕಾಲದಲ್ಲಿ ಹೆಚ್ಚಾಗಿ ಹೊರೀತಿರುವಾಗ ಆ ದೇವರು ಯಾವ್ದಾದ್ರು ರೂಪದಲ್ಲಿ ಬರ್ತಾನಂತ. ಬ್ರಹ್ಮ ಒಳ್ಳೆ ಮೂಡಿನಂತ ದೇಹಂತ ಪುಣ್ಯವಂತರನ್ನೇ ಹುಡುಕ್ತಾನೆ. ಕೆಟ್ಟ ಮೂಡಿನಂತಾಗ ನನ್ನಂತಹ ರಂಕೋರ್ನೇ ಹೊರಿಸುತ್ತಾನೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ನಿಂತು ಭೌತಿ ಭಿಕ್ಷೆ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಕ್ಕೆ ಕೂಳಿಲ್ಲಂತಲ್ಲ, ನೀವು ನೀಡುತ್ತಿರುವ ಒಂದೇ ಹೋಟ ಆಶೆಗೋಸ್ಕರ ಇಲ್ಲ ಸಲ ಕಥೆಗಳು ಹೇಳ್ತೀವಿ. ತಿನ್ನ ಕಂಡ ಕೊಡ್ತೀವಿ, ಕುಡಿಯಕ್ಕೆ ಹೆಂಡಾಗ ಕೊಡ್ತೀವಿ. ಪ್ರಸಂಗ ಪುತ್ರ ತಿಂಡು ಕಟ್ತೀವಿ, ಹೇಗಾರ ಮಾಡಿ ಹೋಗಿ ಕಿತ್ಕೊತೀವಿ. ಒಂದಲ್ಲ 2 5 ವರ್ಷ ಗುಮ್ಮುತ್ತೀವಿ. ಗುಮ್ಮಿಸ್ಕೊಳಕ ಬೇಕು. ಇಲ್ಲಿ ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ. ಅರ್ಥದ ಪಕ್ಕದಲ್ಲಿ ಹೇಳಲ್ಲ, ಹೇಳಿದ್ರು ತಿಳಿದುಕೋ ಶಕ್ತಿ ಅವನಿಗಿರಲ್ಲ. ಯಾಕಂದ್ರೆ ನಮಗೆ ತೋಕ ಪುರುಷೋದಿಲ್ಲ. ನೀನು ಮತ್ತೊಬ್ಬರಲ್ಲಿ ತೊಳೆಯೋನು. ನೀನು ಒಬ್ಬ ರೈತ ತನ್ನ ಹೊಲದಲ್ಲಿ ಒಂದು ಬೀಜ ಹಾಕಿ ರೋಸ ಆಗಲಿ ಅಂತ ಆಸೆ ಪಡ್ತಾನೆ. ಒಬ್ಬ ಪಾನ್ ಶಾಪ್ ಅಂಗಡಿ ಅವನು ಬೇಕಾದ್ರೆ 800, ಮಧ್ಯಾಹ್ನ 500, ಸಾಯಂಕಾಲ ಆದ್ರೆ 1000 ಆಗಲಿ ಅಂತ ಆಸೆ ಪಡ್ತಾನೆ. ನಂದ ಹಂಗಲ್ಲ. ಎಂದು ಈ ಮನೆಗೆ ಬೆಂಕಿ ಹಚ್ಚಬೇಕು, ನಾಳೆ ಆ ಮನೆಗೆ ಬೆಂಕಿ ಹಚ್ಚಬೇಕು. ಅದೇ ಬೆಂಕಿಲಿ ನನ್ನ ಮನೆ ಬರಿ ಇದೇ ಊರಿನ ಬಡ ರೈತ ನೆನೆಸಿಕೊಂಡಿರುವ ಪರಮೇಶಪ್ಪನ ಮಗಳು ಶಕುಂತಲ ಎಂದು ನಮ್ಮೂರಿನ ಕಾಲಿಟ್ಟೆ ಅವತ್ತೇ ನಿನಗೆ ಕಣ್ಣಿಟ್ಟೆ. ಈ ಪ್ರಕಾರ
ಪ್ರಕಾಶ್ ಗೌಡನ ಮಾತಿನಂತೆ ಒಲಿದ ಬಂದರೆ ಈ ಶ್ರೀಮಂತರ ಮಂಚ ಬೇಕಿತ್ತು ತೂಗಲಾರಿಸೋನು. ಒಂದು ವೇಳೆ ನನಗೆ ವಿರೋಧವಾಗಿ ಬಂದಿದ್ದೆ ಆದ್ರೆ ನಿನ್ನ ಹಣೆ ಬರದಲ್ಲಿ ಕಿಡಿಯಾಗಿ ಕಾಡುವ ಬಿಡುವನಲ್ಲ ಈ ಪ್ರಕಾಶ. ನಾನು ಒಂದು ಸಲ ಹಿಡಿದ ಹಠ ಇತ್ತ ಗುರಿ ಹಿಂದೆ ತಪ್ಪಿಲ್ಲ ಮುಂದೆ ತಪ್ಪುವುದು ಇಲ್ಲ. ನೀನು ಬೆಕ್ಕನ್ನು ಹಾಕಿದ್ರೆ ತಪ್ಪಿಸ್ಕೊಳ್ಳ ಬಿಟ್ರೆ ನನ್ನ ಹೆಸರು ಡಾಕ್ಟರ್ ಪ್ರಕಾಶನೇ